ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಾವು ಹೋಗ್ತಿರೋದು ಬಂದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಹಾಗೆ ಕಾರಲ್ಲಿ ಹೋಗ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ಕಸಿನ್ದು ಬರ್ಡೇ ಇದ್ದಿದ್ದ ಕಾರಣ ಹೋಗಿದ್ವಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ಬಂದು ಎಂಟ್ರೆನ್ಸ್. ಸೊ ಇದು ಇರೋದು ಹನುಮಂತ ನಗರಲ್ಲಿ. ಸೊ ನಿಮಗೆ ಅಡ್ರೆಸ್ ಹಾಕಿರ್ತೀನಿ ಲಾಸ್ಟಲ್ಲಿ ಲೊಕೇಶನ್ನು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಎಲ್ಲರೂ ಒಂದ್ಸಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಶ್ರೇಷ್ಠವಾದ ದೇವಸ್ಥಾನ. ನೀವು ಇಲ್ಲಿಗೆ ಹೋಗಿ ಒಂದು ಪ್ರೊಸೀಜರ್ ಇದೆ, ಅಂದರೆ ಕಾಯಿ ಕಟ್ಟಿ ಅಲ್ಲೆಲ್ಲ ಕಾಯಿ ಕಟ್ತಾರೆ. ತೋರಿಸ್ತೀನಿ ನಿಮಗೆ ಹೆಂಗೆ ಕಟ್ಟಿರ್ತಾರೆ ಅಂತ. ಸೊ ಕಾಯಿ ಕಟ್ಟಿ ನೀವೇನಾದ್ರು ಅಂದ್ಕೊಂಡಿದ್ರೆ ಅದು ನಿಜ ಆಗುತ್ತೆ. ಹಾಗೆ 16 ದಿವಸ ಪೂಜೆ ಮಾಡಬೇಕು. ಒಂದು ಮಂತ್ರ ಹೇಳ್ತಾರೆ, ಅದನ್ನ 108 ಸಲ ಹೇಳಬೇಕು 16 ದಿವಸ ಕೂಡ. ಸೊ ಇಲ್ಲಿನ ಏನೇನೋ ವಿಶೇಷ ಇದೆ. ಒಟ್ಟಿನಲ್ಲಿ ಕಾಯಿ ಕಟ್ಟಾದಮೇಲೆ ಒಂದು 45 ಡೇಸು ಅಥವಾ 49 ಡೇಸು ಏನೋ ನಾನ್ ವೆಜ್ ತಿನ್ನೋಂಗಿಲ್ಲ. ತುಂಬ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಸೊ ನನ್ನ ಕಸಿನ್ ಬರ್ಡೇ ಇದ್ದಿದ್ದ ಕಾರಣ ನಾವು ಹೋಗಿದ್ವಿ ಅಲ್ಲಿಗೆ. ಹಾಗೆ ನಾವು ಮಾತಾಡಿಕೊಂಡು ಹಾಗೆ ದರ್ಶನ ಮಾಡೋಕ್ಕೆ ಅಂತ ನಿಂತಿದ್ವಿ. ಒಳಗಡೆ ದೇವರು ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಸೊ ನಿಮಗೆ ತೋರಿಸೋಣ ಅಂದ್ಬಿಟ್ಟು 1-2-3 ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇ. ಸೊ ನೋಡಿ, ಹಾಗೆ ಇಲ್ಲಿ ತುಂಬ ಜನ ಬರ್ತಾರೆ. ತುಂಬ ಜನ ಬಂದು ಕುತ್ಕೊಂಡು ಮಂತ್ರ ಹೇಳಿ ಹಂಗೆ ಪೂಜೆ ಎಲ್ಲ ಇಡಿಸ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ. ಇದು ನೋಡಿ, ಇಲ್ಲಿ ಎಲ್ಲರೂ ಅವ್ರು ಅಂದ್ಕೊಂಡಿದ್ದನ್ನ ಅದರಲ್ಲಿ ಬೇಡಿಕೊಂಡು ಕಾಯಿ ಕಟ್ಟಿಬಿಟ್ಟು ಹೋಗ್ತಾರೆ. ಸೊ ಅವ್ರದ್ದು ಯಾವ ಕಾಯಿ ಅಂತ ಅವ್ರಿಗೆ ನೆನಪಿರುತ್ತೆ. ಆ ಥರ ಕಾಯಿ ಕಟ್ಟಾದಮೇಲೆ ಒಂದು 16 ದಿನ ಪೂಜೆ ಮಾಡಬೇಕು ಅವರು. 16 ದಿನವೂ 108 ಸಲ ಮಂತ್ರ ಹೇಳ್ಕೊಡ್ತಾರೆ. ಆ ಮಂತ್ರದ ಕಾರ್ಡ್ ಹಾಕ್ತೀನಿ ನೋಡಿ, ನಿಮಗೆ ಇಲ್ಲಿ ಪಕ್ಕದಲ್ಲಿ ಎಲ್ಲಾದರೂ ಹಾಕಿರ್ತೀನಿ. ಸೊ ನಾವು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಸುತ್ತಾಕೋಕ್ಕೆ 9 ಸುತ್ತು ಹಾಕ್ತಾರೆ, ಕೆಲವೊಬ್ಬರು 3 ಸುತ್ತು ಹಾಕ್ತಾರೆ. ಸೊ ನಾವು 3 ಸುತ್ತು ಹಾಕ್ಬಿಟ್ಟು ಕೂತಿದ್ವಿ. ನಾವು ಆಂಟಿ ಇನ್ನೂ 9 ಸುತ್ತು ಹಾಕ್ತಿದ್ರು. ಸೊ ಕೂತ್ಕೊಂಡು ಹಂಗೆ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಎಲ್ಲೋಗೋದು ಅಂತ ಯೋಚನೆ ಮಾಡ್ತಾ ಅಲ್ಲೇ ಕೂತಿದ್ವಿ. ಹಾಗೆ ಇದು ಒಂದು ಆಚೆಗಡೆನೂ ಈ ಥರ ದೇವ್ರದ್ದು ಮೂರ್ತಿ ನಿಲ್ಲಿಸಿದ್ದಾರೆ. ಹಾಗೆ ಇದು ನೋಡಿ, ತುಂಬ ದೊಡ್ಡ ಸ್ಟ್ಯಾಚು. ಮುಂಚೆ ಇದೇ ಥರ ಇತ್ತು, ಬಟ್ ಇವಾಗೂ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ. ಇಲ್ಲೂ ಕೂಡ ನೋಡಿ, ಆಚೆ ಕೂಡ ಎಲ್ಲರೂ ಕಾಯಿ ಕಟ್ಟಿದ್ದಾರೆ. ಸೊ ನೀವು ಅಂದ್ಕೊಂಡಿದ್ದಂತೂ ನಿಜ ಹಾಗೇ ಆಗುತ್ತೆ. ಈ ದೇವಸ್ಥಾನದಲ್ಲಿ ಕಾಯಿ ಕಟ್ಟಿ ಅದೇನೇನಿದೆ ಎಲ್ಲ ನಡೆಸಿದಾಗ. ಸೊ ಯಾರಾದರೂ ಇನ್ನೂ ಬೆಂಗಳೂರಲ್ಲಿದ್ದು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಹೋಗಿ ಫಸ್ಟ್ ವಿಸಿಟ್ ಮಾಡಿ. ಹಾಗೆ ಬರ್ತಾ ಹಂಗೆ ಮಾತಾಡ್ಕೊಂಡು ಬರ್ತಿದ್ವಿ. ಇವ್ರು ನಮ್ಮ ಆಂಟಿ, ಹಾಗೆ ನಮ್ಮ ಅಕ್ಕ, ಹಾಗೆ ಅವ್ರ ಅಕ್ಕ. ಅದಾದಮೇಲೆ ನಾವು ನಿಲ್ಲಿಸಿದ್ದು ಮ್ಯಾಂಗೋ ಜ್ಯೂಸ್ ಕುಡಿಯೋಣ ಅಂತ. ಸೊ ಇಲ್ಲಿ ಮ್ಯಾಂಗೋ ಹಂಗೆ ಮಾತಾಡಿಕೊಂಡು ಎಲ್ಲರೂ ಕುಡ್ದು ಮತ್ತೆ ಮನೆಗೆ ಹೋದ್ವಿ.